ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಮಹಿಳೆಯರು ಅಂಗನವಾಡಿ ಅಥವಾ ಆಶಾ ಕಾರ್ಯಕರ್ತೆಯರ ಅಂಗನವಾಡಿ ಕಾರ್ಯಕರ್ತೆಯರ ಬಳಿ ಹೋಗಿ ಕೆಲವೊಂದಿಷ್ಟು ದಾಖಲಾತಿಗಳನ್ನ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸರ್ಕಾರ ಈಗಾಗಲೇ ಅಂಗನವಾಡಿ ಕಾರ್ಯಕರ್ತೆಯರು ಅಥವಾ ಆಶಾ ಕಾರ್ಯಕರ್ತೆಯರಿಗೆ ದಾಖಲಾತಿಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಸೂಚನೆಯನ್ನ ಕೊಟ್ಟಿದ್ಯಾ? ಪರಿಷ್ಕರಣೆ ಈಗಾಗಲೇ ಆರಂಭ ಆಗಿದೆಯಾ? ಈ ವಿಚಾರದ ಬಗ್ಗೆ ಮತ್ತೆ ಗೃಹಲಕ್ಷ್ಮಿ 31ನೇ ಕಂತಿನ ಈ ಕ್ಷಣದ ಅಪ್ಡೇಟ್ ಇದ್ರ ಬಗ್ಗೆನೂ ಸಹ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ? ಮೊದಲನೇದಾಗಿ ಹೇಳಬೇಕು ಅಂದ್ರೆ ನಿಮಗೆ ಗೊತ್ತೇ ಇದೆ, ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಈಗ ಗೃಹ ಜ್ಯೋತಿ ಮತ್ತೆ SIR ಗೆ ಸಂಬಂಧಪಟ್ಟಾಗ ನಡೀತಾ ಇದೆ ಪರಿಷ್ಕರಣೆ. ಗೃಹ ಜ್ಯೋತಿ ಯೋಜನೆಯ ದಾಖಲಾತಿ ಪರಿಷ್ಕರಣೆ ಕೂಡ ನಡೀತಾ ಇದೆ. ಈಗ ಇದ್ರ ಬೆನ್ನಲ್ಲೇ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಕೂಡ ನಡೆಯುತ್ತೆ. ಈಗ ಸರ್ಕಾರದಿಂದ ಬಂದಿರುವಂತ ಅಪ್ಡೇಟ್ ಪ್ರಕಾರ ಸದ್ಯಕ್ಕೆ ನಾವು ಬಯೋಮೆಟ್ರಿಕ್ ಅನ್ನ ತಗೊಂತೀವಿ. ಬಯೋಮೆಟ್ರಿಕ್ ತಗೊಳ್ಳುವ ಮೂಲಕ ಯಾರು ತೀರ್ಕೊಂಡಿರ್ತಾರೆ ಅವ್ರನ್ನ ಹೊರಗಿಡ್ತೀವಿ, ಯಾರು ಅನರ್ಹರಿರ್ತಾರೆ ಅಂತವ್ರನ್ನ ಹೊರಗೆ ಇಟ್ಬಿಟ್ಟು ಅರ್ಹರಿಗೆ ಮಾತ್ರ ನಾವು ಈ ಯೋಜನೆಯ ಲಾಭವನ್ನು ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಒಂದ್ ಕಡೆ ಹೇಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಶಾ ಕಾರ್ಯಕರ್ತೆಯರಿಗಾಗ್ಲಿ ಅಂಗನವಾಡಿ ಕಾರ್ಯಕರ್ತೆಯರಾಗ್ಲಿ ನಾವು ಯಾವುದೇ ದಾಖಲಾತಿಗಳನ್ನ ಕೊಡಬೇಕು ಅಂತ ಹೇಳಿ ಸರ್ಕಾರ ಎಲ್ಲೂ ಕೂಡ ಹೇಳಿಲ್ಲ. ಆ ರೀತಿ ಏನಾದ್ರೂ ಅಧಿಕೃತವಾದ ಮಾಹಿತಿ ಸರ್ಕಾರದಿಂದ ಬಂದ್ರೆ ನಾವು ಖಂಡಿತವಾಗ್ಲೂ ನಿಮ್ಗೆ ತಿಳಿಸ್ಕೊಡ್ತೀವಿ. ಮೊನ್ನೆ ತಾನೇ ನಾನು ಇದಕ್ಕೆ ಸಂಬಂಧಪಟ್ಟಾಗ ಒಂದು ವಿಡಿಯೋ ಮಾಡಿದ್ದೆ. ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ಸರ್ಕಾರ ತೆಗೆದುಕೊಂಡಿರುವಂತ ನಿಲುವೇನಪ್ಪಾ ಅಂದ್ರೆ ಮತ್ತೆ ಬಯೋಮೆಟ್ರಿಕ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಕೊಡಬಹುದು, ಜೀವಂತವಾಗಿರೋರಿಗೆ ಮಾತ್ರ ಕೊಡಬಹುದು ಅನ್ನೋದು ಸರ್ಕಾರದ ನಿಲುವಾಗಿದೆ. ಓಕೆನಾ? ಹಾಗಾಗಿ ಯಾರು ಕೂಡ ಪರಿಷ್ಕರಣೆ ಯಾವ ರೀತಿಯಾಗಿ ಶುರುವಾಗುತ್ತೆ, ಯಾವಾಗಿಂದ ಶುರುವಾಗುತ್ತೆ ಅಂತ ಎಲ್ಲೂ ಕೂಡ ಅಧಿಕೃತವಾದ ಮಾಹಿತಿ ಇದುವರೆಗೂ ಕೊಟ್ಟಿಲ್ಲ. ನಾವು ಕೂಡ ನಿಮ್ಗೆ ಅಪ್ಡೇಟ್ಸ್ ಗಳನ್ನ ಕೊಡ್ಲಿಕ್ಕೋಸ್ಕರನೇ ಕಾಯ್ತಾ ಇರ್ತೀವಿ. ಆ ರೀತಿ ಏನಾದ್ರೂ ಪರಿಷ್ಕರಣೆ ಆರಂಭ ಆದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀವಿ. ಓಕೆನಾ? ಇನ್ನ ಗೃಹಲಕ್ಷ್ಮಿ 31ನೇ ಕಂತು ಈಗಾಗಲೇ ನಿಮ್ಗೆ ಗೊತ್ತೇ ಇದೆ, ಜುಲೈ 16ನೇ ತಾರೀಕಿಂದ ಬಿಡುಗಡೆ ಆರಂಭ ಆಗಿದ್ದು ಹಂತ ಹಂತವಾಗಿ DBT ಮುಖಾಂತರ ಜಮಾ ಆಗ್ತಾ ಇದೆ. 2ನೇ ಹಂತ ಕೂಡ ಬಿಡುಗಡೆ ಆರಂಭ ಆಗಿದೆ. ಬಹುತೇಕ ಜಿಲ್ಲೆಗಳಿಗೆ ಈಗಾಗಲೇ ಹಣ ಜಮಾ ಶುರುವಾಗಿದೆ. 2ನೇ ಹಂತ ಶುರುವಾಗುವ ಸಂದರ್ಭದಲ್ಲಿ ಯಾರ್ಯಾರು ಉಳಿದಿರ್ತಾರೆ ಅಂತವರಿಗೆ ಜಮಾ ಆಗ್ತಾ ಹೋಗುತ್ತೆ. ಇನ್ನು ಕೇಸ್ ಏನಾದ್ರೂ 3ನೇ ಹಂತದಲ್ಲೂ ನಿಮ್ಗೇನಾದ್ರೂ ಹಣ ಬಿಡುಗಡೆ ಆಗ್ಲೇ ಇಲ್ಲ, 3ನೇ ಹಂತದವರೆಗೂ ಸಹ ಹಣ ಬಿಡುಗಡೆ ಆಗುತ್ತೆ. ಇನ್ ಕೇಸ್ ಏನಾದ್ರೂ 3ನೇ ಹಂತದಲ್ಲೂ ನಿಮಗೆ ಹಣ ಬಿಡುಗಡೆ ಆಗ್ಲೇ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಯಾರು ಕೂಡ ವರಿ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ 3ನೇ ಹಂತದಲ್ಲಿ ಹಣ ಬಿಡುಗಡೆ ಆಗಿಲ್ಲ ಅಂದ್ರೆ ನಿಮ್ಗೆ 32ನೇ ಕಂತು ರಿಲೀಸ್ ಆಗೋ ಸಂದರ್ಭದಲ್ಲಾದ್ರೂ ಹಣ ಬಿಡುಗಡೆ ಆಗುತ್ತೆ. ಯಾವುದೇ ರೀತಿ ಸಮಸ್ಯೆ ಇಲ್ಲ. ಓಕೆನಾ? ಹಾಗಾಗಿ ನಿಮ್ಗೆ ಎಲ್ಲ ವಿಚಾರಗಳ ಬಗ್ಗೆ ಈ ಕ್ಷಣದ ಕೆಲವೊಂದು ವಿಷಯಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೇನೆ. ವಿಡಿಯೋ ಉಪಯುಕ್ತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.